ಈ ಒಂದು ವಿಡಿಯೋದಲ್ಲಿ ನಾನು ನೀಟ್ ಪ್ರೊವಿಷನಲ್ ರಿಸಲ್ಟ್ ನಮ್ದು ಕರ್ನಾಟಕದ ಏನ್ ರಿಲೀಸ್ ಮಾಡಿದ್ರು ಮತ್ತೆ ಈಗ ಎರಡನೇ ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನ ರಿಲೀಸ್ ಮಾಡಿದಾರಲ್ಲ, ಈ ಎರಡೂ ಪ್ರೊವಿಷನಲ್ ಗಳಲ್ಲಿ ಏನೇನು ಡಿಫರೆನ್ಸ್ ಗಳಿದೆ, ಮೊದಲನೇ ಪ್ರೊವಿಷನಲ್ ಮತ್ತೆ ಎರಡನೇ ಪ್ರೊವಿಷನಲ್ ನಡುವೆ ಇರುವಂತಹ ಒಂದು ವ್ಯತ್ಯಾಸಗಳು ಏನು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕೆಟಗರಿಗಳಲ್ಲಿ ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಈ ವರ್ಷ ಎಲ್ಲವನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇವತ್ತು ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನ ರಿಲೀಸ್ ಮಾಡಿದಾರಲ್ಲ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಿದಾವೆ. ಅಂದ್ರೆ ನಮಗೆ ಮೊದಲು ರಿಲೀಸ್ ಮಾಡಿದಂತಹ ಪ್ರೊವಿಷನಲ್ ಗೆ ಮತ್ತೆ ಈಗ ರಿಲೀಸ್ ಮಾಡಿರುವಂತಹ ಪ್ರೊವಿಷನಲ್ ಗೆ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಈ ಪ್ರೊವಿಷನಲ್ ಅನ್ನ ಪೂರ್ತಿಯಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಒಂದು ಅನಾಲಿಸಿಸ್ ಅನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಈಗ ನಮಗೆ ಎಕ್ಸ್ಕ್ಲೂಸಿವ್ ಸಮ್ಮರಿಯನ್ನ ನೋಡ್ಕೊಂಡು ಹೋದಾಗ ನಮಗೆ ಏನಾಗಿದೆ, ಇಲ್ಲಿ ಮೊದಲನೇ ಪಾಯಿಂಟ್ ಅನ್ನ ನೋಡ್ಬೋದು. ನೀವು ಇಲ್ಲಿ ಕೆಟಗರಿ ಕೋಡ್ ಅನ್ನೋದು ಚೇಂಜ್ ಆಗಿದೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ನೋಡ್ಬೋದು, ಅಂದ್ರೆ ನೀವು ಮೊದಲನೇ ಪ್ರೊವಿಷನಲ್ ಅಲ್ಲಿ RC1 ಗೆ ಅಲಾಟ್ ಆಗಿದ್ದಂತದ್ದು ಈಗ ನಮಗೆ RC8 ಗೆ ಸೆಕೆಂಡ್ ಪ್ರೊವಿಷನಲ್ ಅಲ್ಲಿ ಕೆಲವೊಂದು ಸೀಟ್ ಗಳಿಗೆ ಅಲಾಟ್ ಆಗಿದ್ದಾವೆ. ಅಂದ್ರೆ ಮೇನ್ ಆಗಿ ಇದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಗೆ ಒಂದು ರಿಸರ್ವೇಶನ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ದಾವೆ. ಅದರ ರ್ಯಾಂಕ್ ಅನ್ನ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. 65,000 ಮತ್ತು 65,778 ರ್ಯಾಂಕಿಗೆ ಸ್ವಲ್ಪ ಏರುಪೇರು ಆಗಿದ್ದಾವೆ. ಅದನ್ನ ಬಿಟ್ರೆ ಅದರಲ್ಲಿ ಜಾಸ್ತಿ ವ್ಯತ್ಯಾಸಗಳು ಆಗಿಲ್ಲ. ಮುಖ್ಯವಾಗಿ ಈಗ ಕೆಟಗರಿ ವೈಸ್ ನಮಗೆ ಟೋಟಲ್ ಸೀಟ್ ಅಲಾಟೆಡ್ ಎಷ್ಟು ಚೇಂಜಸ್ ಗಳಾಗಿದ್ದಾವೆ ಅದನ್ನ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, 2AG ಕೆಟಗರಿಯಲ್ಲಿ ನಮಗೆ ಮೊದಲನೇ ಪ್ರೊವಿಷನಲ್ ಅನ್ನ ರಿಲೀಸ್ ಮಾಡಿದಾಗ 606 ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿತ್ತು. ಬಟ್ ಎರಡನೇ ಪ್ರೊವಿಷನಲ್ ಅಲ್ಲಿ 607 ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿದೆ. ಅಂದ್ರೆ ಒಂದು ಪ್ಲಸ್ ಆಗಿದೆ. ಅದೇ ರೀತಿಯಲ್ಲಿ GM ಕೆಟಗರಿಯಲ್ಲಿ ಕೂಡ ಒಂದು ಮೈನಸ್ ಆಗಿದೆ. ಇಲ್ಲಿ ಏನ್ ಚೇಂಜ್ ಆಗಿದೆ ಅಂದ್ರೆ, ಇಲ್ಲಿ GM ಕೆಟಗರಿಯಲ್ಲಿ 2027 ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿತ್ತು. ಬಟ್ ನಮಗೆ ರಿಯಲ್ ಪ್ರೊವಿಷನಲ್ ಅಲ್ಲಿ 2026 ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿದೆ. ಇಲ್ಲಿ GM ಕೆಟಗರಿಯ ಸೀಟ್ ಅನ್ನ ಏನ್ ಮಾಡಿದ್ದಾರೆ, 2AG ಗೆ ಶಿಫ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ GMH ಕೆಟಗರಿಯಲ್ಲಿ ಕೂಡ ಒಂದು ಸೀಟ್ ಕಡಿಮೆ ಆಗಿದೆ. 507 ಹಳೆಯ ಪ್ರೊವಿಷನಲ್ ಅಲ್ಲಿ ಅಲಾಟ್ ಆಗಿತ್ತು. 506 ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೊವಿಷನಲ್ ಅಲ್ಲಿ ಅಲಾಟ್ ಆಗಿದೆ. ಹಾಗೆ ME ಕೆಟಗರಿಯಲ್ಲಿ ಕೂಡ ಒಂದು ಸೀಟ್ ಪ್ಲಸ್ ಆಗಿದೆ. ಹಾಗೆ MEH ಅಲ್ಲಿ ಒಂದು ಮೈನಸ್ ಆಗಿದೆ. ಮತ್ತೆ ಏನಾಗಿದೆ ಅಂದ್ರೆ, NRI ಅಲ್ಲಿ ಅಲಾಟ್ ಆಗಿದ್ದಂತಹ ಸೀಟ್ ಗಳಿದಾವೆ ನೋಡಿ, 6 ಮೈನಸ್ ಆಗಿದ್ದು ಮತ್ತೆ ಅದು ಅದರ್ಸ್ ಕೆಟಗರಿ ಅಥವಾ ಮ್ಯಾನೇಜ್ಮೆಂಟ್ ಕೆಟಗರಿಯಲ್ಲಿ 6 ಪ್ಲಸ್ ಆಗಿದಾವೆ. ಅಂದ್ರೆ NRI ಇದ್ದಿದ್ದು ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿಯಲ್ಲಿ PH ಕೆಟಗರಿಯಲ್ಲಿ 76 ಸೀಟ್ಗಳು ಅಲಾಟ್ ಆಗಿತ್ತು. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ 78 ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿದೆ. ಯಾಕೆ ಈ ರೀತಿಯಲ್ಲಿ ಆಗಿರ್ಬೋದು ಅಂದ್ರೆ, ಈ ಎರಡು ವಿದ್ಯಾರ್ಥಿಗಳು ಏನಿದ್ದಾರೆ ಇವರು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಾಗ PH ಅಲ್ಲಿ ಎಲಿಜಿಬಲ್ ಆಗಿರ್ತಾರೆ, ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ಅವರಿಗೆ ಮೊದಲನೇ ಒಂದು ಲಿಸ್ಟ್ ಅಲ್ಲಿ ಅಲಾಟ್ ಆಗಿರ್ಲಿಲ್ಲ. ಈಗ ಅವ್ರು ಏನಾದ್ರೂ ಅದನ್ನ ತಿದ್ದುಪಡಿ ಮಾಡ್ಕೊಂಡಿರಬಹುದು. ಹೀಗಾಗಿ ಎರಡು ವಿದ್ಯಾರ್ಥಿಗಳಿಗೆ PH ಕೆಟಗರಿಯ ಸೀಟು ಇಲ್ಲಿ ಅಲಾಟ್ ಆಗಿದೆ. ಅಲ್ಲಿ ಮೈನಸ್ ಆಗಿರೋದು ಯಾರಿಗೆ, GM ಅಲ್ಲಿ ಆ 2 ಸೀಟ್ಗಳು ಮತ್ತೆ GMH ಅಲ್ಲಿ ಒಂದು ಸೀಟ್ಗಳು. ಈ ಸೀಟ್ಗಳು ಏನಾಗಿದಾವೆ, PHM ಕೆಟಗರಿಯಲ್ಲಿ ಅಲಾಟ್ ಆಗಿದೆ. ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಲ್ಲಿ ಅಲಾಟ್ ಆಗಿದೆ. ಓವರ್ ಆಗಿ ನಮಗೆ ಚೇಂಜಸ್ ಕಾಣಿಸ್ತಾ ಇರೋದು ಈ ಅಂಕೆ ಸಂಖ್ಯೆಗಳಲ್ಲಿ ಹೊರತುಪಡಿಸಿದರೆ ಬೇರೆ ಯಾವ ಚೇಂಜಸ್ ಗಳು ಈ ಒಂದು ಲಿಸ್ಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ನಮಗೆ ಮುಖ್ಯವಾಗಿ ನೋಡ್ಬೇಕಾದದ್ದು ಏನಂದ್ರೆ, ಕಾಲೇಜಸ್ ಗಳಲ್ಲಿ ಕೂಡ ಎಂಟೈರ್ಲಿ ಕೆಟಗರಿಗಳಲ್ಲಿ ಚೇಂಜ್ ಆಗಿದ್ದಾವೆ. ಅಂದ್ರೆ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರದಲ್ಲಿ ಕೂಡ ನೀವು ಗಮನಿಸಬಹುದು, ಅಲ್ಲಿ NRI ಸೀಟ್ಸ್ ಇದ್ದು ಅದರ್ಸ್ ಕೆಟಗರಿಯಲ್ಲಿ ಕನ್ವರ್ಟ್ ಆಗಿದೆ. ಮತ್ತೆ ಶ್ರೀನಿವಾಸ್ ಕಾಲೇಜ್ ನಲ್ಲಿ ಕೂಡ NRI ಸೀಟ್ಸ್ ಇದ್ದು ಅದರ್ಸ್ ಕೆಟಗರಿಯಲ್ಲಿ ಕನ್ವರ್ಟ್ ಆಗಿದೆ. ಯಾವ್ದಾದ್ರು ಕಾಲೇಜ್ಗಳು ಎಕ್ಸ್ಟ್ರಾ ಕೆಟಗರಿಗಳಲ್ಲಿ ಆಡ್ ಆಗಿದಾವ? ಖಂಡಿತವಾಗಿ ಯಾವ್ದು ಚೇಂಜಸ್ ಗಳಾಗಿಲ್ಲ. ಓವರ್ ಆಲ್ ಕಟ್ ಆಫ್ ಅನ್ನ ನೋಡ್ಕೊಂಡು ಹೋದಾಗ ಸ್ವಲ್ಪ ಕಟ್ ಆಫ್ ಚೇಂಜ್ ಆಗಿದೆ. ಏನ್ ಚೇಂಜ್ ಆಗಿದೆ ಅಂದ್ರೆ, ಇಲ್ಲಿ ನೋಡ್ಬೋದು ನೀವು, GM ಕೆಟಗರಿಯಲ್ಲಿ ಶಾಮನೂರು ಶಿವಶಂಕರಪ್ಪ ಕಾಲೇಜ್ ಇದೆ ನೋಡಿ, ಆ ಕಾಲೇಜ್ ಏನ್ ಚೇಂಜ್ ಆಗಿದೆ, 63,000ಕ್ಕೆ ಅಲಾಟ್ ಆಗಿತ್ತು ಶಾಮನೂರು ಶಿವಶಂಕರಪ್ಪದಲ್ಲಿ. ಈಗ ಏನಾಗಿದೆ, 62,000 ಆಗಿದೆ. ಅಂದ್ರೆ 518 ರ್ಯಾಂಕ್ ಗಳಷ್ಟು ವೇರಿಯೇಷನ್ ಆಗಿದೆ. ಮತ್ತೆ GM ಕೆಟಗರಿಯಲ್ಲಿ ಯನಪೋಯ ಕಾಲೇಜ್ ನಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಮತ್ತೆ PH ಕೆಟಗರಿಯಲ್ಲಿ ಮತ್ತೆ ಯಾವ್ಯಾವ ಚೇಂಜಸ್ ಗಳಾಗಿದಾವೆ ಎಂಬುದನ್ನ ನಾನು ಮೆನ್ಷನ್ ಮಾಡಿದ್ದೇನೆ. ಕೆಟಗರಿಗಳಲ್ಲಿ ಈ ರೀತಿಯಲ್ಲಿ ಚೇಂಜಸ್ ಗಳಾಗಿದಾವೆ. ಓವರ್ ಆಲ್ ಕೆಟಗರಿಗಳನ್ನ ಕಂಪೇರ್ ಮಾಡ್ಕೊಂಡಾಗ ಏನ್ ಚೇಂಜ್ ಆಗಿದಾವೆ, ಕಾಲೇಜ್ಗಳು ಅಲಾಟ್ ಆಗಿದ್ದು ಏನಾದ್ರು ಚೇಂಜ್ ಆಗಿದಾವ ಅದನ್ನೆಲ್ಲ ಕೂಡ ಮೆನ್ಷನ್ ಮಾಡಿದ್ದೇನೆ. 64 ಕಾಲೇಜಸ್ಗಳು ಮತ್ತೆ ಚೇಂಜ್ ಆಗಿದಾವೆ. ಯಾವ್ಯಾವ ಚೇಂಜಸ್ ಆಗಿದಾವೆ ಕಟ್ ಆಫ್ ಗಳಲ್ಲಿ, ಈಗ GM ಕೆಟಗರಿಯಲ್ಲಿ ನೋಡಿದಾಗ 64 ಕಾಲೇಜ್ಗಳದ್ದು ಕಟ್ ಆಫ್ ಚೇಂಜ್ ಆಗ್ಬಿಟ್ಟಿದೆ. ಅಂದ್ರೆ ಪ್ರೀವಿಯಸ್ ಕಟ್ ಆಫ್ ಅನ್ನ ನೋಡ್ಕೊಂಡಾಗ 64 ಕಾಲೇಜಸ್ಗಳು ಚೇಂಜ್ ಆಗಿದಾವೆ. 2AG ಕೆಟಗರಿಯಲ್ಲಿ ನೋಡಿದಾಗ 49 ಕಾಲೇಜ್ಗಳದ್ದು ಕಟ್ ಆಫ್ ಮುಂಚೆ ಪ್ರೊವಿಷನಲ್ ಅಲ್ಲಿ ಇದ್ದಿದ್ದು ಮತ್ತೆ ಈ ಪ್ರೊವಿಷನಲ್ ಇದ್ದಿದ್ದು ಚೇಂಜಸ್ ಗಳಾಗಿದಾವೆ. ಮತ್ತೆ GMR ಅಲ್ಲಿ 3AG ಅಲ್ಲಿ 48, 49 ಈ ರೀತಿಯಲ್ಲಿ ನಮಗೆ ಚೇಂಜಸ್ ಗಳು ಕಾಣಿಸ್ತಾ ಇದಾವೆ. ಕಾಲೇಜಸ್ ಗಳಲ್ಲಿ ಕಟ್ ಆಫ್ ವೇರಿಯೇಷನ್ ಆಗಿದೆ. ಅಂದ್ರೆ ಮೊದಲನೇ ಪ್ರೊವಿಷನಲ್ ಇದ್ದಿದ್ದು ಮತ್ತೆ ಈಗ ಪ್ರೊವಿಷನಲ್ ಆಗಿದ್ದು ಎರಡೂ ಕೂಡ ಸ್ವಲ್ಪ ವೇರಿಯೇಷನ್ಸ್ ಗಳು ಆಗ್ತಾ ಇದಾವೆ ಎಂಬುದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ನಮಗೆ ಯಾವ್ಯಾವ ಕಾಲೇಜ್ ನಲ್ಲಿ ಚೇಂಜಸ್ ಗಳಾಗಿದಾವೆ ಈಗ ಎಲ್ಲ ಕೆಟಗರಿಗಳದ್ದು ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡ್ಬೋದು ನೀವು, 1G ಕೆಟಗರಿಯಲ್ಲಿ ಯಾವ್ಯಾವ ಕಾಲೇಜಸ್ ಗಳದ್ದು ಕಟ್ ಆಫ್ ಗಳು ಚೇಂಜ್ ಆಗಿದಾವೆ. ನಾನು ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ ಇಷ್ಟು ಕಾಲೇಜ್ಗಳು ಚೇಂಜ್ ಆಗಿದಾವೆ ಅಂತ.
ಎಲ್ಲ ಕೆಟಗರಿಗಳದ್ದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. 1G ಕೆಟಗರಿಯಲ್ಲಿ ಎಷ್ಟು ಚೇಂಜಸ್ ಗಳಾಗಿದ್ದಾವೆ, ಪ್ರತಿಯೊಂದು ಕಾಲೇಜಸ್ ಅಲ್ಲಿ ಕಟ್ ಆಫ್ ಎಷ್ಟು ಚೇಂಜ್ ಆಗಿದೆ 1G ಕೆಟಗರಿಯಲ್ಲಿ, ಅದೇ ರೀತಿಯಲ್ಲಿ 1G ಕೆಟಗರಿಯಲ್ಲಿ ಇಷ್ಟು ಕಟ್ ಆಫ್ ಗಳು ಚೇಂಜ್ ಆಗಿದ್ದಾವೆ. ಮತ್ತೆ 1H ಕೆಟಗರಿಯಲ್ಲಿ ಎಷ್ಟು ಚೇಂಜಸ್ ಗಳಾಗಿದ್ದಾವೆ, ಕೆಟಗರಿ ವೈಸ್ ಅಂದ್ರೆ ಕಾಲೇಜ್ ವೈಸ್ ಎಷ್ಟು ಚೇಂಜಸ್ ಗಳಾಗಿದ್ದಾವೆ, ಪ್ರೊವಿಷನಲ್ ಇಂದ ಫೈನಲ್. ಓಲ್ಡ್ ಕಟ್ ಆಫ್ ಅಂದ್ರೆ ಏನು, ಪ್ರೊವಿಷನಲ್ ಕಟ್ ಆಫ್ ಮತ್ತೆ ನ್ಯೂ ಕಟ್ ಆಫ್ 1H ಕೆಟಗರಿ. ಮತ್ತೆ 1R ಕೆಟಗರಿಯಲ್ಲಿ ಇಷ್ಟೇ ಚೇಂಜಸ್ ಗಳಾಗಿದ್ದು, ಹಾಗೆ 1RH ಅಲ್ಲಿ ಎಷ್ಟು ಚೇಂಜಸ್ ಆಗಿದ್ದಾವೆ, ಮತ್ತೆ 2AG ಅಲ್ಲಿ ಎಷ್ಟು ಚೇಂಜಸ್ ಗಳಾಗಿದ್ದಾವೆ ಎಲ್ಲವನ್ನ ನಿಮಗೆ ಮೆನ್ಷನ್ ಮಾಡಿದ್ದೇನೆ ನೋಡಿ. 2AG ಅಲ್ಲಿ ಎಷ್ಟು ಕಟ್ ಆಫ್ ಚೇಂಜ್ ಆಗಿದೆ, ಹಾಗೆ 2AG ಅಲ್ಲಿ ಬಹಳ ಕಾಲೇಜ್ಗಳು ಚೇಂಜ್ ಆಗಿದ್ದಾವೆ, ಹಾಗೆ ನಿಮಗೆ 2AH ಅಲ್ಲಿ ಎಷ್ಟು ಚೇಂಜ್ ಗಳಾಗಿದ್ದಾವೆ ನೋಡಬಹುದು, ಮತ್ತೆ 2AH ಅಲ್ಲಿ ಎಷ್ಟು ಚೇಂಜ್ ಗಳಾಗಿದ್ದಾವೆ, 2AK ಅಲ್ಲಿ ಎಷ್ಟು ಚೇಂಜ್ ಆಗಿದೆ ಇಲ್ಲಿ ನೋಡ್ಕೊಳ್ಬಹುದು, 2AR ಅಲ್ಲಿ ಎಷ್ಟು ಚೇಂಜ್ ಆಗಿದೆ. ಈ ರೀತಿಯಲ್ಲಿ 96 ಪೇಜ್ ಗಳಿದಾವೆ. ಎಲ್ಲವನ್ನ ನಿಮಗೆ ಸ್ಕ್ರೋಲ್ ಮಾಡ್ತೇನೆ, ಇಷ್ಟು ನೋಡ್ಕೊಳ್ಬಹುದು, ಇಷ್ಟು ಚೇಂಜಸ್ ಗಳಾಗಿದ್ದಾವೆ. ಓವರ್ ಆಲ್ ಆಗಿ ನಾವು ನೋಡಿದಾಗ ಎಲ್ಲ ಕೆಟಗರಿಗಳಲ್ಲಿ ಎಲ್ಲ ಕಾಲೇಜ್ಗಳಲ್ಲಿ ಮುಖ್ಯವಾಗಿ 1000ದಿಂದ 2000ದವರೆಗೆ ಕಟ್ ಆಫ್ ರೇಂಜ್ ಅನ್ನ ನೋಡ್ಕೊಂಡು ಹೋದಾಗ ಚೇಂಜಸ್ ಗಳು ನಮಗೆ ಆಗಿದ್ದಾವೆ. ಓವರ್ ಆಲ್ ಆಗಿ ಬಹಳ ವೇರಿಯೇಷನ್ ಏನು ಆಗಿಲ್ಲ, ಆದ್ರೆ ಕಾಲೇಜು ವೈಸ್ ನಾವು ಡಿಪೆಂಡ್ ಮಾಡ್ಕೊಂಡಾಗ, ಈಗ ನನಗೆ ಮುಂಚಿನ ಒಂದು ರೌಂಡ್ ಅಲ್ಲಿ ನನಗೆ ಬೇರೆ ಕಾಲೇಜ್ ಸಿಕ್ಕಿತ್ತು, ಬಟ್ ಈ ಒಂದು ರೌಂಡ್ ಅಲ್ಲಿ ನನಗೆ ಇನ್ನೊಂದು ಕಾಲೇಜ್ ಸಿಕ್ಕಿದೆ. ಯಾಕೆ ಈ ರೀತಿಯಲ್ಲಿ ಆಗಿದೆ ಅಂದ್ರೆ, ನಮಗೆ ಮುಖ್ಯವಾಗಿ ಕಂಡು ಬರ್ತಾ ಇರೋದು ಏನಂದ್ರೆ, ಇಲ್ಲಿ ಕಾಲೇಜ್ ವೈಸ್ ಕಟ್ ಆಫ್ ಚೇಂಜ್ ಆಗಿದೆ. ಯಾಕಂದ್ರೆ ಸ್ವಲ್ಪ ವೇರಿಯೇಷನ್ ಆಗಿದ್ದು ಅಲಾಟ್ಮೆಂಟ್ ಅಲ್ಲಿ, ಈ ಒಂದು ಸೀಟ್ ಗಳು ವೇರಿಯೇಷನ್ ಆದವಲ್ಲ, ಅಂದ್ರೆ 2 ಸೀಟ್ಸ್ ಗಳು GMH ಅಲ್ಲಿ ಇದ್ದಿದ್ದು ಮತ್ತೆ GM ಅಲ್ಲಿ ಇದ್ದಿದ್ದು ಸೀಟ್ ಗಳು PH ಕೆಟಗರಿಗೆ ಬಂದು, ಆ ಎಲ್ಲವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಷ್ಟು ವೇರಿಯೇಷನ್ಸ್ ಗಳಾಗಿದ್ದಾವೆ ಎಲ್ಲ ಕೆಟಗರಿಗಳಲ್ಲಿ. ಇದಿಷ್ಟಾಗಿತ್ತು ಇವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಕೆಟಗರಿಗಳಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಎಂಬುದನ್ನ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಧನ್ಯವಾದಗಳು.